ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಇವ್ರು ಯಾಕೆ ಇದನ್ನೆಲ್ಲ ಕೇಳ್ತಿದ್ದಾರೆ? ಕಾಲೇಜಲ್ಲಿ ಏನೋ ತಪ್ಪಿಸಿದ್ದಾಯ್ತು, ಆದ್ರೆ ಇಲ್ಲಿ ನೋಡೋ ಪ್ರಯತ್ನ ಮಾಡ್ತಿದಾರಲ್ಲ, ಏನಪ್ಪ ಮಾಡೋದು? ಮೋಸ್ಟ್ ಡೆಫಿನೆಟ್ಲಿ ನೀವು ನೋಡಬೇಕು. ಇವರೇ ನನ್ನ ವೈಫ್ ಜಾನ್ವಿ. ಮೊದಲು ನಾನು ನೋಡ್ತೀನಿ ತಾನು. ನಾನು ಮೊದಲು ನೋಡ್ಬೇಕು. ನಾನು ನೋಡ್ಕೊಡ್ತೀನಿ ತಾನು. ಸರ್, ಐ ಆಮ್ ವೆರಿ ಸಾರಿ ಸರ್, ಕೈ ಸ್ಲಿಪ್ ಆಗಿ ಬಿದ್ದೋಯ್ತು. ಇಟ್ಸ್ ಓಕೆ, ಕೊಡಿ. ಸರ್ ಇಲ್ಲ, ಅದು ತುಂಬ ಜೋರಾಗಿ ಬಿತ್ತು, ವರ್ಕ್ ಆಗಲ್ಲ ಅನ್ಸುತ್ತೆ. ನಾನು ನಿಮಗೆ ಬೇರೆ ಫೋನ್ ಕೊಡ್ತೀನಿ. ಸರ್ ಇಲ್ಲ, ನಾನು ಬೇರೆ ಫೋನ್. ವಿಶ್ವ ಅವರೇ, ನನ್ನ ಫೋನ್ ನನಗೆ ಕೊಡಿ. ತೊಗೊಳ್ಳಿ ಸರ್. ಇದರ ಡೇಟಾ ಎಲ್ಲ ಬ್ಯಾಕಪ್ ಆಗಿದೆ ನನ್ನ ಲ್ಯಾಪ್ಟಾಪ್ಸು, ಸೊ ಡೋಂಟ್ ವರಿ, ಇಟ್ಸ್ ಫೈನ್. ಏನೋ ವಿಶ್ವ, ಒಂದು ಫೋನ್ ನೆಟ್ಗೆ ಇಟ್ಕೊಳಕ್ ಬರಲ್ಲ ನೋಡಿ. ಸುಮ್ಮನೆ ವಿಶ್ವ ಅವ್ರನ್ನ ಬೈಬೇಡಿ. ನಾನು ಹೇಳ್ತಾ ಇದ್ದೀನಲ್ಲ, ಆಲ್ ಮೈ ಡೇಟಾ ಇಸ್ ಸೇಫ್. ಈ ಸಲ ನನ್ನ ಹೆಂಡತಿ ಜಾನ್ವಿ ಅವ್ರ ಫೋಟೋ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ನಾನು ತೋರಿಸ್ತೀನಿ. ಓಕೆ ಓಕೆ. ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ. ಬನ್ನಿ ಸರ್. ದೇವ್ರೆ, ನನಗೆ ಯಾಕೆ ಇಷ್ಟೆಲ್ಲ ಶಿಕ್ಷೆ ಕೊಡ್ತಿದ್ಯಾ? ನಾನು ಏನು ಪಾಪ ಮಾಡಿದ್ದೀನಿ ಹೇಳು? ಮಾಡದೇ ಇರೋ ತಪ್ಪುಗೂ ನನ್ನನ್ನೇ ಬೈತಾರೆ. ನೀನು ಪೂಜೆ ಮಾಡೋದೇ ಅಪರಾಧನ? ನನ್ನನ್ನು ಬೈಯೋದಲ್ದೆ ನಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ನೀನಾದರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಬೇಗ ಸರಿ ಮಾಡ್ತೀಯಾ ಅಂತ ನಾನು ನಿನ್ನನ್ನೇ ನಂಬಿದ್ದೀನಿ. ಸಿದ್ದು ಅವ್ರಿಗೋಸ್ಕರ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಬದುಕ್ತಾ ಇದ್ದೀನಿ. ಆದರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯಾರು ಏನು ಅನ್ಬಾರ್ದು. ಪಾಪ ಜೀವನ ಪೂರ್ತಿ ಕಷ್ಟಪಟ್ಟಿದ್ದಾರೆ, ಯಾರಿಗೂ ಏನು ನೋವು ಕೊಟ್ಟಿಲ್ಲ. ಲಕ್ಷ್ಮಿ, ಟೈಮ್ ಆಯಿತು. ಆಯ್ತಾಯ್ತು, ಬಂದೆ. ನಾನು ರೆಡಿ ಇದ್ದೀನಿ, ಹೋಗೋಣ. ಸರಿ, ಆಯ್ತು, ಬಾ. ಒಂದು ಕೆಲಸ ಮಾಡೋಣ, ಹೋಗೋಕ್ಕೆ ಮುಂಚೆ ಭಾವನಂಗೂ ಸಿಂಚನಂಗೂ ಫೋನ್ ಮಾಡಿ ಯಾವ ಬಣ್ಣದ ಸೀರೆ ಬೇಕು ಅಂತ ಕೇಳ್ಬಿಡಿ. ಹೌದಲ್ಲ, ಸ್ಪೀಕರ್ ಹಾಕ್ರಿ. ಓ, ನೀನು ಕೇಳಿಸ್ಕೋಬೋದು. ಅಪ್ಪ, ಭಾವನಾ, ಯಾಕಮ್ಮ ನಿನ್ನ ಧ್ವನಿ ಹೀಗಿದೆ? ಏನಿಲ್ಲಪ್ಪ. ಏನಿಲ್ಲ ತಾನೆ. ಅದು ಹಬ್ಬಕ್ಕೆ ನಿನಗೆ ಸಿಂಚನಿಗೆ ಸೀರೆ ಕೊಡೋಕ್ಕಾಗಲೇ ಇಲ್ಲ ಅಂತ ನಾನು ಅಮ್ಮ ಇವಾಗ ನಿಮ್ಮ ಮನೆಗೆ ಬರೋಣ ಅಂತ ಹೊರಟ್ವಿ ಅಮ್ಮ. ಭಾವನಾ, ನಿಂಗೆ ಯಾವ ಬಣ್ಣದ ಸೀರೆ ಬೇಕು ಹೇಳು, ಅದನ್ನೇ ತಗೊಂಡ್ಬರ್ತೀವಿ. ನಾನು ನಿಮ್ಮ ಅಮ್ಮಗೆ ಹೇಳ್ತಾ ಇದ್ದೆ, ನನ್ನ ಮಗಳಿಗೆ ಈ ಪಿಂಕು ಕೆಂಪು ಬಣ್ಣದ ಸೀರೆ ಇಷ್ಟ ಅಂತ. ನೀನು ಹೇಳಮ್ಮ ಯಾವ ಬಣ್ಣದ ಬೇಕು, ಈಗ ಬರ್ತಾ ತೊಗೊಂಡು ಬರ್ತೀವಿ. ಅಪ್ಪ, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ಬೋದಾ? ನೀವು ಬೇಜಾರು ಮಾಡ್ಕೋಬಾರ್ದು. ಹೇಳು ಮಗಳೇ. ಅಪ್ಪ, ನೀವಿಲ್ಲಿಗೆ ಬರಬೇಡಿ. ಯಾಕೆ ಭಾವನಾ, ಏನಾಯ್ತಮ್ಮ? ಅಪ್ಪ, ಮನೆಯಲ್ಲಿ ಪರಿಸ್ಥಿತಿ ಸರಿಗಿಲ್ಲ. ಮೊದಲೆಲ್ಲ ಚೆನ್ನಾಗಿತ್ತು, ಆದರೆ ಇತ್ತೀಚೆಗೆ ನೀವು ಕೇಸ್ ಹಾಕಿದ್ಮೇಲೆ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ನೀವೇನಾದರೂ ಇಲ್ಲಿಗೆ ಬರೋಕ್ಕೆ ಹೋದರೆ ನಿಮಗೆ ಅವಮಾನ ಮಾಡಿ ಕಳಿಸ್ತಾರೆ. ಅದಕ್ಕೆ ಹೇಳ್ತಿದ್ದೀನಪ್ಪ, ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ನೀನು ನೊಂದ್ಕೋಬೇಡ ಮಗಳೇ. ನಾನು ನಮ್ಮನೆ ಗಂಡು ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ. ಆದರೆ ನಿಮ್ಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಯೋಚಿಸಿರ್ಲಿಲ್ಲಮ್ಮ. ಒಂದು ಕೆಲಸ ಮಾಡ್ತೀನಮ್ಮ, ನಾನು ಬಂದು ನಿಮ್ಮ ಅತ್ತೆ ಮಾವನಿಗೆ ವಿಷಯ ತಿಳಿಸಿ ನಾನು ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಮಗಳೇ. ಬೇಡಪ್ಪ, ನೀವು ಯಾರ ಹತ್ರನೂ ಕ್ಷಮೆ ಕೇಳೋದು ಬೇಡ. ಇಲ್ಲಿ ಏನೇ ಆದರೂ ನಾನು ನೋಡ್ಕೋತೀನಿ. ನೀವು ಇಲ್ಲಿಗೆ ಬರೋದು, ಅವ್ರು ನಿಮಗೆ ಅವಮಾನ ಮಾಡೋದು, ಇದು ಯಾವುದೂ ಬೇಡ. ನನಗೇನಂದ್ರೂ ಪರವಾಗಿಲ್ಲ, ಆದರೆ ಯಾರಾದರೂ ನಿಮಗೇನಾದರೂ ಹೇಳಿಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಮಗಳೇ. ಯಾರಾದರೂ
ನೀನೇನು ಸಂಪಾದನೆ ಮಾಡಿದ್ಯಪ್ಪ ಅಂದರೆ ನನ್ನ ಹೆಣ್ಣು ಮಕ್ಕಳ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಮ್ಮ. ಭಾವನಾ, ಇಷ್ಟಕ್ಕೂ ಅವ್ರು ಏನು ಹೇಳಿದ್ರು ಅಂತ ನೀನು ಇಷ್ಟೊಂದು ನೊಂದ್ಕೊಂತಿದ್ಯಮ್ಮ? ಅಪ್ಶಕುನ ನಿನ್ ಕಣ್ಣಿಗೆ ಏನಾಗಿದೆ? ಅಲ್ಲ ಕಣಮ್ಮ, ಪೂಜೆ ನಡೀತಾ ಇರೋದು ಗೊತ್ತಾಗಿಲ್ವೇ? ಅಲ್ಲಿ ಮೈ ಮೇಲೆ ಜ್ಞಾನ ಇಟ್ಕೊಂಡು ಬರ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ನಿನ್ ಕೈಲಿ ಹೋಮ ಮಾಡಿಸಿ ಇನ್ನೇನೇನು ಅನಿಷ್ಟ ಕಾದಿದ್ಯೋ ನಮಗೆ. ಅನಿಷ್ಟದವಳೆ, ನಾವು ಈ ಮನೇಲಿ ಒಳ್ಳೇದಾಗ್ಲಿ ಅಂತ ಯಾವುದೇ ಪೂಜೆ ಮಾಡಿದ್ರು ನೀನು ಬರಬಾರ್ದು. ನಿನ್ನ ದೋಷ ಎಲ್ಲ ನಾವು ಮಾಡೋ ಪೂಜೆಗೆ ತಟ್ಟಬಾರ್ದು ಅಂತಾನೆ ನಿನ್ನನ್ನು ಕರೆದಿಲ್ಲ. ಕಾಲಿಟ್ಟಿದ ಕಡೆ ಎಲ್ಲ ಅನಿಷ್ಟಾನೆ. ಏನ್ ಕರ್ಮನಪ್ಪ ಇದು. ಬೀಗರು ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅವ್ರು ಏನೋ ನಮ್ಮ ಬಗ್ಗೆ ಅಂದರು ಅಂತ ನೀನು ನೊಂದ್ಕೋಬೇಡಮ್ಮ. ಸುಮ್ಮನೆ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡಬೇಡ. ನೀನು ನೆಮ್ಮದಿಯಾಗಿರೋದು ಕಲ್ತ್ಕೋ. ಅಮ್ಮ ಪ್ಲೀಸ್, ಇದರಿಂದ ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ನೀವು ಅನುಭವಿಸಿರೋ ನೋವು ಅವಮಾನ ಸಾಕು. ಇನ್ನು ಮುಂದೆ ಅದು ಯಾವುದು ಬೇಡ ಅಮ್ಮ. ಅಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ. ನಾನೇನೋ ಮಾಡಕ್ಕೆ ಹೋಗಿ ಇನ್ನೊಂದೇನೋ ಆಗ್ತಾ ಇದ್ದಿಲ್ಲ ಲಕ್ಷ್ಮಿ. ನಾನು ಹೀಗೆ ಮಾಡೋದ್ರಿಂದ ನಮ್ಮ ಭಾವನೆಗೆ ತೊಂದರೆ ಆಗುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ನೋಡಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ಅದು ಖಂಡಿತ ತಪ್ಪಾಗಲ್ಲ ರೀ. ನಮ್ಮ ಸಿಂಚನನ ಜೀವನ ಸರಿ ಹೋಗಬೇಕು, ನಮ್ಮ ಹರೀಶ ಬುದ್ಧಿ ಕಲಿತು ಕೆಲಸ ಸೇರ್ಕೊಳ್ಳಿ ಅಂತ ತಾನೇ ನೀವು ಇಷ್ಟೆಲ್ಲ ಮಾಡಿದ್ದು. ಈ ವಿಚಾರ ನಮ್ಮ ಬೀಗ್ರಿಗೆ ಗೊತ್ತಾದರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಹೆಣ್ಮಕ್ಳು ಲಕ್ಷ್ಮಿ, ನಮ್ಮ ಭಾವನಾ ಅತ್ತೆ ಮಾವ ನಾದ್ನಿ ಅವ್ರ ಮಧ್ಯೆ ಬದುಕಬೇಕಲ್ಲ. ಅವಳಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಅವಳೆಷ್ಟು ಹಿಂಸೆ ಪಡ್ತಾ ಇದ್ದಾಳೋ ಏನೋ. ಏನೂ ಆಗಲ್ಲ ನೋಡಿ. ನಮ್ಮ ಸಿದ್ದು ಇದ್ದಾನಲ್ಲ, ತಂದೆ ತಾಯಿ ಸ್ಥಾನನ ಅವನು ಖಂಡಿತ ತುಂಬ್ತಾನೆ ಅನ್ನೋ ನಂಬಿಕೆ ನನಗಿದೆ ರೀ. ಅವನೊಳಗೆ ಸಮಾಧಾನ ಹೇಳ್ತಾನೆ. ಅವನಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ರೀ, ನನ್ನ ನಂಬಿ. ಲಕ್ಷ್ಮೀ ನಿವಾಸ